ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಗೊತ್ತಾಗ್ಲಿಕ್ಕಿದೆ. ಈಗಾಗಲೇ ದರ್ಶನ್ ಪರ ವಕೀಲ ನಾಗೇಶ್ ಅವರು ಚಾರ್ಜ್ ಶೀಟ್ನ ಹಲವು ಲೂಪ್ ಹೋಲ್ಸ್ ಅನ್ನ ಮುಂದೆ ಇಟ್ಟು ಪ್ರಸ್ತಾಪ ಮಾಡಿ ಆಗಿದೆ. ಇನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿರುವಂತಹ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇದೆಲ್ಲವೂ ಕೂಡ ಪ್ಲಾಂಟೆಡ್, ಜಾಮೀನನ್ನು ನೀಡಬೇಕು, ಇದನ್ನು ಯಾವ ರೀತಿ ಬಿಂಬಿಸಲಾಗಿದೆ, ಹೀಗೆ ಹತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು. ಇವತ್ತು ಇವರ ವಾದಕ್ಕೆ ಪ್ರತಿವಾದ SP ಅವರಿಂದ ಆಗುತ್ತೆ. ಸೊ ಈ ಮೂಲಕ ಬೇಲ್ಗೆ ಬ್ರೇಕ್ ಹಾಕುವಂತಹ ಕೆಲಸ SP ಪ್ರಸನ್ನ ಕುಮಾರ್ ಅವರಿಂದ ಆಗುತ್ತಾ? ಸಿ.ವಿ. ನಾಗೇಶ್ ಅವರ ವಾದಕ್ಕೆ SP ಪ್ರಸನ್ನ ಕುಮಾರ್ ಕೌಂಟರ್ ನೀಡಲಿಕ್ಕಿದ್ದಾರೆ. ಇವತ್ತು SP ಪ್ರಸನ್ನ ಕುಮಾರ್ ಅವರ ವಾದ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿರುವ ಒಂದೊಂದು ಅಂಶಗಳನ್ನು ಅವರು ಕೌಂಟರ್ ಮಾಡಬೇಕಾಗುತ್ತೆ. ಯಾವ ರೀತಿ ಕೌಂಟರ್ ಮಾಡ್ತಾರೆ, ಯಾವ ರೀತಿ ಸಿ.ವಿ. ನಾಗೇಶ್ ಅವರ ವಾದವನ್ನ ಇಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲದ ರೀತಿ ನಿರೂಪಿಸ್ತಾರೆ ಅನ್ನುವಂಥದ್ದು ಈಗ SP ಅವರ ಕೈಯಲ್ಲಿ. SP ಅವರು ಕೂಡ ಈಗ ಡೇ ಫಸ್ಟ್ ಇಂದ ನಾವು ಗಮನಿಸಿದ್ವಿ ಯಾವ ರೀತಿ ಅವರು ವಾದ ಮಾಡ್ತಾ ಬಂದಿದ್ರು. ಇನ್ನು ಮತ್ತೊಂದು ಕಡೆ ಇವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ ನಂತರ, ಅಂದ್ರೆ ಚಾರ್ಜ್ ಶೀಟ್ ಆದ್ಮೇಲೆ ಏನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು, ಅವಾಗಲೂ ಕೂಡ ಯಾವ ರೀತಿ ಇವರು ನಿಲುವಿತ್ತು, ಯಾವಾಗ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇತ್ತು, ತಾವೆಲ್ಲರೂ ಕೂಡ ಗಮನಿಸಿದಿರಿ. ಹತ್ತತ್ರ 120 ದಿನ ಆಯ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲ್ ಸೇರಿ. ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಇವತ್ತು SP ಪ್ರಸನ್ನ ಕುಮಾರ್ ಅವರ ವಾದ ಆರಂಭ ಆಗುತ್ತೆ. ಸಿ.ವಿ. ನಾಗೇಶ್ಗೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಮತ್ತೊಂದು ಕಡೆ A11, A12 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ, ಲಕ್ಷ್ಮಣ್ ನಾಗರಾಜು ಸಲ್ಲಿಸಿರೋ ಬೇಲ್ ಅರ್ಜಿಯ ವಿಚಾರಣೆ. ಇಲ್ಲಿ ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಬೇಕಾಗಿತ್ತು, ಆದರೆ ಯಾವುದನ್ನು ಇವರು ಉಲ್ಲೇಖ ಮಾಡಿಲ್ಲ. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಉಲ್ಲಂಘನೆ ಅಂತ ಕೋರ್ಟಲ್ಲಿ ಸಂದೇಶ್ ಚೌಟಾ ಅವರು ಇವರ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಈ 17 ಆರೋಪಿಗಳ ಪೈಕಿ A11 ಮತ್ತು A12 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆದಿರೋದು ಲಕ್ಷ್ಮಣ್ ಮತ್ತು ನಾಗರಾಜು. ಲಕ್ಷ್ಮಣ್ ದರ್ಶನ್ನ ಡ್ರೈವರ್, ನಾಗರಾಜು ಅಲಿಯಾಸ್ ನಾಗ ದರ್ಶನ್ನ ಮ್ಯಾನೇಜರ್, ಮೈಸೂರಿನ ಫಾರ್ಮ್ ಹೌಸ್ ಅನ್ನ ನೋಡ್ಕೊಳ್ಳುವಾತ ಈತ. ಇವರಿಬ್ಬರ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿ ಕೋರ್ಟಲ್ಲಿ ಸಂದೇಶ್ ಚೌಟಾ ಅವರು ಇವ್ರ ಪರವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲ ವಿಚಾರ ಉಲ್ಲೇಖಿಸಬೇಕಾಗಿತ್ತು, ಆದರೆ ಯಾವುದನ್ನು ಇವರು ಉಲ್ಲೇಖ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಈಗ ಕೋರ್ಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈಗ ಸಂದೇಶ್ ಚೌಟಾ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಗೈಡ್ಲೈನ್ಸ್ ಯಾವ ರೀತಿ ಬ್ರೇಕ್ ಆಗಿದೆ, ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವುದನ್ನು ಉಲ್ಲೇಖ ಮಾಡಬೇಕಾಗಿತ್ತು, ಯಾವುದನ್ನು ಉಲ್ಲೇಖ ಮಾಡಿದ್ದಾರೆ, ಯಾವುದನ್ನು ಉಲ್ಲೇಖ ಮಾಡಬಾರ್ದಾಗಿತ್ತು, ವೆರಿ ಕೀನ್ ಆಗಿ ಅಬ್ಸರ್ವ್ ಮಾಡಿ ಕೆಲವೊಂದು ವಿಚಾರಗಳನ್ನ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಈ ಪ್ರತಿವಾದವನ್ನ ತಾವು ಯಾವ ರೀತಿ ವಿಶ್ಲೇಷಿಸ್ತೀರಿ, ಯಾವ ರೀತಿ ನೋಡ್ತಾ ಇದ್ದೀರಿ ನೀವು ಇದನ್ನು? ಶ್ರೀಪಾದ್, ನೋಡಿ, ಇಲ್ಲಿ ಪ್ರಮುಖವಾಗಿ 2 ದಿನಗಳ ಕಾಲ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಾದವನ್ನು ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ತೆಗೆದುಕೊಂಡಂಥ ಪಾಯಿಂಟ್ಸ್ ಯಾವುದು ಅಂತಂದರೆ, ಒಂದು ಸಬ್ ಇನ್ಸ್ಪೆಕ್ಟರ್ ವಿನಯ್ ಹಾಗೂ 13ನೇ ಆರೋಪಿ ಪ್ರದೋಷ್ ಇವರಿಬ್ಬರ ನಡುವೆ ಆದಂಥ ಸಂಭಾಷಣೆ, ಜೊತೆಗೆ ಅವರಿಬ್ಬರ ನಡುವೆ ಇದ್ದಂಥ ಫೋನ್ ಕಾಲ್ ಹಿಸ್ಟ್ರಿ, ಇದನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದರು. ಅದೇ ರೀತಿಯಾಗಿ ಸಾಕ್ಷಿಗಳ ಹೆಸರನ್ನು ಯಾಕೆ ಗೌಪ್ಯವಾಗಿ ಇರಿಸಿದ್ದೀರಿ, ಇದೇನು UAPA ಆ್ಯಕ್ಟ್ ಅಥವಾ ಕೋಕಾ ಆ್ಯಕ್ಟ್ನ ಅಡಿಯಲ್ಲಿ ಇವರನ್ನು ಅರೆಸ್ಟ್ ಮಾಡೋದಲ್ಲ, ಇದು 302 ಪ್ರಕರಣದಲ್ಲಿ ಅರೆಸ್ಟನ್ನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಸಾಕ್ಷಿಗಳನ್ನು ಮುಚ್ಚಿಡುವಂಥ ಕೆಲಸಗಳು ಯಾವ ಕಾರಣಕ್ಕೋಸ್ಕರ ಆಗಿದೆ ಅನ್ನುವ ಕಂಟಿನ್ಯೂ ನಾಗೇಂದ್ರ ಬಾಬು, ಮುಂದುವರಿಸಿ. ಈಗ ಅದೇ ವಿಚಾರವನ್ನು ಇವತ್ತು ಸಂದೇಶ್ ಚೌಟಾ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ.
ನೋಡಿ, ಇಲ್ಲಿ ಉಗ್ರವಾದಂಥ ಕೆಲಸವನ್ನು ಇನ್ನೂ ಮಾಡಿಲ್ಲ, ಯಾವುದೇ ರೀತಿಯಾದಂಥ ಒಂದು ಧಕ್ಕೆ ಬರುವಂಥ ಕೆಲಸಗಳನ್ನು ಇಲ್ಲಿ ಮಾಡಿಲ್ಲ. ಹಾಗಾಗಿ ಇವರಿಗೆ ಯಾಕೆ ನೀವು ಜಾಮೀನನ್ನು ಕೊಡಬಾರ್ದು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡೋ ಮೂಲಕ ಇಲ್ಲಿ ಪ್ರಮುಖವಾಗಿ ಇಬ್ಬರು ಆರೋಪಿಗಳ ಪರ ಜಾಮೀನು ವಕಾಲತ್ತನ್ನು ವಹಿಸಿಕೊಂಡಿರುವಂಥ ಸಂದೇಶ್ ಚೌಟ ಅವರು ಈಗ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಾದ ಬಳಿಕ ದರ್ಶನ್ ಪರ ವಕೀಲರು ಏನು ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತಿವಾದವಾಗಿ ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡಲಿದ್ದಾರೆ. ನೋಡಿ, ಪ್ರಮುಖವಾಗಿ ಎಲ್ಲಿಯೂ ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಏನು ಕಾರಣ, ಇದನ್ನ ಪ್ರಶ್ನೆ ಮಾಡೋ ಮೂಲಕ ತಮ್ಮ ವಾದವನ್ನು ಈಗ ಸದ್ಯಕ್ಕೆ ಸಂದೇಶ್ ಚೌಟ ಅವರು ಮುಂದುವರಿಸಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕೋಕಾ, NIA, UAPA ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನ ಮರೆಮಾಚಬಹುದು. ಆದರೆ ಇವರು ಎಲ್ಲಿಯೂ ಯಾವ ರಿಮ್ಯಾಂಡ್ ಅರ್ಜಿಯಲ್ಲೂ ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಒಂದು ವೇಳೆ ಸಾಕ್ಷಿಗಳ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣಗಳನ್ನ ತಿಳಿಸಬೇಕು, ಅದನ್ನ ಕೋರ್ಟ್ ಪರಿಗಣನೆಗೆ ತೆಗೆದುಕೋಬೇಕು. ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು. ಕೋಕಾ, NIA, UAPA ಕೇಸಲ್ಲಿ ಸಾಕ್ಷಿಯನ್ನ ಮರೆಮಾಚಬಹುದು. ಯಾವ ರಿಮ್ಯಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಬಗ್ಗೆ ಉಲ್ಲೇಖಿಸಿಲ್ಲ ಇವರು. ಒಂದು ವೇಳೆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಬೇಕು. ಆ ಸರಿಯಾದ ಕಾರಣವನ್ನ ಹೇಳಬೇಕು, ಯಾಕೆ ಆ ಸಾಕ್ಷಿಯ ಹೆಸರನ್ನ ಮುಚ್ಚಿಡಲಾಗಿದೆ ಅಂತ. ಒಂದು ವೇಳೆ ಈ ರೀತಿ ಆದರೆ ಆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಅದರ ಕಾರಣವೂ ಕೂಡ ಇಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ದರ್ಶನ್ಗೆ ಜಾಮೀನು ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಭಾರಿ ಜೋರಾಗಿ ನಡೀತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ, ಏನಾಗಬಹುದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಸದ್ಯಕ್ಕೆ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಜಾಮೀನು ಸಿಗೋ ವಿಚಾರವಾಗಿ ಸಾಧ್ಯತೆಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಡಿ ಗ್ಯಾಂಗ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ? ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗಿದೆ. ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿದ್ದಾನೆ. ಈಗಾಗಲೇ ಕೋರ್ಟ್ನಲ್ಲಿ ಕಾಟೇರನ ಜಾಮೀನಿಗಾಗಿ